ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರ. ಆದಿಶಕ್ತಿ ನಮಸ್ಕಾರ. ಈ ದಿನದ ವಿಷಯ ಏನಪ್ಪ ಅಂದರೆ ವಿವಾಹ ತಡೆ. ಯಾರಿಗೆ ವಿವಾಹಕ್ಕೆ ವಿಳಂಬವಾಗ್ತಾ ಇದೆಯೋ ಅವರಿಗೋಸ್ಕರ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಅವರಿಗೋಸ್ಕರ ಈ ವಿಷಯನ ತಿಳಿಸ್ಬೇಕಂತ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ವಿವಾಹ ಅನ್ನೋದು ಲೋಕ ಕಲ್ಯಾಣಾರ್ಥವಾದಂಥ ವಿಷಯ, ಸಂತಾನಾಭಿವೃದ್ಧಿ ಆಗುವಂಥ ವಿಷಯ. ಅದನ್ನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು. ಅದಕ್ಕಿಂತ ಮೊದಲನೇ ವಿಷಯ ಏನಪ್ಪ ಅಂದರೆ, ನಾವು ಯೂಟ್ಯೂಬ್ ನೇಮನ್ನು ಬದಲಾವಣೆ ಮಾಡಿದ್ದೀವಿ. ಮೊದಲು ನಮ್ಮದು ಜ್ಞಾನ ಜ್ಯೋತಿ ಅಸ್ಟ್ರಾಲಜರ್ ಅಂತ ಯೂಟ್ಯೂಬ್ ನೇಮ್ ಇತ್ತು. ಇವಾಗ ನಾವು ವಾಣಿ ಜ್ಯೋತಿಷಾಲಯ ಅಂತ ಯೂಟ್ಯೂಬ್ ನೇಮನ್ನು ಮರುನಾಮಕರಣ ಮಾಡಿದ್ದೇವೆ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ನಮ್ಮ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ದಿನದ ವಿಶೇಷ ವಿವಾಹ ವಿಳಂಬ. ಈ ವಿವಾಹ ವಿಳಂಬಕ್ಕೆ ನಾವು ಸ್ವಯಂವರ ಪಾರ್ವತಿ ಯಂತ್ರ ಮತ್ತು ಮಂತ್ರ ಕೊಡ್ತಾ ಇದ್ದೇವೆ. ಇವತ್ತಿನ ವಿಷಯ ಈ ವಿವಾಹ ವಿಳಂಬಕ್ಕೆ ಪ್ರಮುಖ ಕಾರಣ ಏನು ನೋಡೋಣ. ಮೊದಲು ಜಾತಕದಲ್ಲಿ ಯಾವ ರೀತಿಯ ಸಮಸ್ಯೆ ಬರುವುದು ನೋಡೋಣ. ಈ ವಿವಾಹ ವಿಳಂಬ ಅನ್ನುವುದು ಒಂದು ಕಡೆ ಎಲ್ಲ ಇಡೀ ರಾಜ್ಯ ತುಂಬ ಹರಡಿರುವಂಥ ಸಮಸ್ಯೆ, ತಲೆದೂರಿರೋಂಥ ವಿಷಯ. ಕೆಲವು ಜನರಿಗೆ ಎಲ್ಲ ರೀತಿಯ ಅನುಕೂಲಗಳಿದ್ದರೂ, ಆಸ್ತಿ, ಹಣ, ಅಂತಸ್ತು, ಜಾಬ್ ಎಲ್ಲ ಇದ್ದರೂ ವಿವಾಹ ಆಗ್ತಾಯಿಲ್ಲ. ಸುಂದರವಾದ ಯುವತಿಯರಿಗೂ ವಿವಾಹ ಆಗ್ತಾಯಿಲ್ಲ. ಅದು ತುಂಬ ಕಷ್ಟ ಆಗಿದೆ. ಹುಡುಗರಿಗೆ ಮಾತ್ರ ಅಲ್ಲ, ಹುಡುಗಿಯರಿಗೂ ಒಳ್ಳೆಯ ವರ ಸಿಗ್ತಾ ಇಲ್ಲ ಅನ್ನೋ ತೊಂದರೆ. ಇಚ್ಛಿತ ವರ, ಈ ಸ್ವಯಂವರ ಪಾರ್ವತಿ ಯಂತ್ರ ಇಚ್ಛಿತ ವರ ಪ್ರಾಪ್ತಿಗಾಗಿ ಮಾಡುವಂಥ ಯಂತ್ರ ಮತ್ತು ಮಂತ್ರ. ಅವ್ರಿಗೂ ತೊಂದರೆ, ಇವ್ರಿಗೂ ತೊಂದರೆ, ಇಬ್ಬರಿಗೂ ಸಮಸ್ಯೆ ಕಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಜಾತಕದಲ್ಲಿ ಪ್ರಮುಖವಾಗಿ ಸಮಸ್ಯೆ ಇರುವುದು. ಯಾರ ಜಾತಕದಲ್ಲಿ ಸಪ್ತಮಾಧಿಪತಿ, ಸಪ್ತಮ ಸ್ಥಾನ ಮತ್ತು ಶುಕ್ರಗ್ರಹ, ಕಾರಕ ಶುಕ್ರಗ್ರಹ ತೊಂದರೆ ಇರುವುದು, ಅಲ್ಲಿ ವಿವಾಹಕ್ಕೆ ತಡೆಯಾಗುವುದು. ಇದು ಪೂರ್ವ ಜನ್ಮದ ಕರ್ಮದ ಫಲದಿಂದ ಬಂದಿರುವಂಥ ವಿಷಯ. ನಮಗೆ ಹಿರಿಯರು ಹೇಳ್ತಾಯಿದ್ರು ಏನಪ್ಪ ಅಂದರೆ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತೆ. ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುವಂಥ ವಿಷಯ. ಅಲ್ಲಿ ನಿಶ್ಚಯವಾದಾಗ ಇಲ್ಲಿ ಬೇಗನೆ ಮದುವೆ ಆಗೋದು, ಕಂಕಣ ಭಾಗ್ಯ ಕೂಡಿ ಬರೋದು ನಾವು ಹೇಳ್ತಾ ಇದ್ದೇವೆ. ಈಗ ಮದುವೆ ಆಗದಿರೋ ವ್ಯಕ್ತಿಗಳಿಗೆಲ್ಲ ಕಂಕಣ ಭಾಗ್ಯ ಇಲ್ಲ ಅಂತ, ಅಥವಾ ಸ್ವರ್ಗದಲ್ಲಿ ಮದುವೆ ನಿಶ್ಚಯ ಆಗಿಲ್ಲ ಅಂತ ನೋಡೋಣ. ಅದನ್ನ ಯಾವ ರೀತಿ ಜಾತಕ ನೋಡ್ಬೇಕಂದ್ರೆ, ಜಾತಕದಲ್ಲಿ ಸಪ್ತಮ ಸ್ಥಾನ, ಸಪ್ತಮಾಧಿಪತಿ, ಕಾರಕ ಗ್ರಹ ಶುಕ್ರ, ಈ ಮೂರಕ್ಕೂ ಏನಾದರೂ ಅಶುಭ ಗ್ರಹ ಸಂಬಂಧ ಬಂದಾಗ, ಪಾಪಿ ಗ್ರಹಗಳ ಸಂಬಂಧ ಬಂದಾಗ ವಿವಾಹಕ್ಕೆ ತಡೆಯಾಗುವುದು. ಯಾವ ರೀತಿ ಅಂದರೆ, ಮೇಷ ಲಗ್ನಕ್ಕೆ ತುಲಾರಾಶಿ ಸಪ್ತಮ ಸ್ಥಾನ, ಈ ಸಪ್ತಮಾಧಿಪತಿ ಆದಂಥ ಶುಕ್ರನಿಗೆ ಏನಾದರೂ ಅಶುಭ ಗ್ರಹ ಸಂಬಂಧ ಬಂದಾಗ, ಮತ್ತು ಶುಕ್ರಗ್ರಹ 6, 8, 12ನೇ ಈ ಮನೆಯಲ್ಲಿನ ಸ್ಥಿತರಾದಾಗ, ಇಲ್ಲ ಸಪ್ತಮ ಸ್ಥಾನದಲ್ಲಿ ಏನಾದರೂ 6, 8ನೇ ಮನೆ ಅಧಿಪತಿ ಸ್ಥಿತರಾದಾಗ, ಮತ್ತು ಸಪ್ತಮ ಸ್ಥಾನಕ್ಕೆ ಏನಾದರೂ 6, 8, 12 ಮತ್ತು ಶುಕ್ರ ಕುಜ ಮತ್ತು ಶನಿ ರಾಹು ಕೇತು ಈ ಗ್ರಹ ಸಂಬಂಧ ಬಂದಾಗ ವಿವಾಹಕ್ಕೆ ತಡೆಯಾಗುವುದು. ಇದು ಒಂದು ಕಾರಣ. ಮತ್ತು ಶುಕ್ರ ಕಾರಕನೂ ಸರಿಯಾಗಿರಬೇಕು. ಇದು ಒಂದು ಪ್ರಮುಖವಾಗಿರುವುದು. ಇದು ವಿವಾಹ ತಡೆಗೆ ಪ್ರಮುಖವಾದ ಕಾರಣ. ಇದು ನಾವು ಯಾವ ರೀತಿ ಅಂದರೆ, ಹೋದ ಜನ್ಮದಲ್ಲಿ ಏನಾದರೂ ಕುಟುಂಬಕ್ಕೆ ತೊಂದರೆ ಮಾಡಿದ್ದಾರೆ, ಇಲ್ಲ ಮದುವೆ ಆದ ಹೆಣ್ಮಕ್ಳಿಗೆ ತೊಂದರೆ ಮಾಡಿದ್ದಾರೆ, ಈ ಜನ್ಮದಲ್ಲಿ ಸ್ವಲ್ಪ ವಿವಾಹ ತಡೆಯಾಗುವ ಸಂಭವ ಜಾಸ್ತಿ ಇರೋದು. ಇದು ಒಂದು. ಮತ್ತು ಇನ್ನೊಂದು ಕಾರಣ ಏನಪ್ಪ ಅಂದರೆ, ಸರ್ಪದೋಷ ಕಾಣುವುದು ಮತ್ತು ಕುಜದೋಷ ಕಾಣುವುದು ಮತ್ತು ಕುಟುಂಬ ದೋಷ. ಕುಟುಂಬ ದೋಷ ಯಾವ ರೀತಿ ನೋಡೋದು ಅಂದರೆ, ಕುಟುಂಬದಲ್ಲಿ ಅಂದರೆ ದ್ವಿತೀಯ ಸ್ಥಾನ, ಲಗ್ನದಿಂದ 2ನೇ ಮನೆ ಕುಟುಂಬ ಸ್ಥಾನ ಆಗೋದು. ಈ ಕುಟುಂಬ ಸ್ಥಾನಕ್ಕೆ ಏನಾದರೂ ಕುಜ, ಶನಿ, ರಾಹು, ಕೇತು ಈ ಗ್ರಹಗಳ ಸ್ಥಿತರಾದಾಗ ಕುಟುಂಬ ತೊಂದರೆಯಾಗೋದು. ವಿವಾಹ ಅನ್ನೋದು ಒಂದು ಕುಟುಂಬ. ಹೀಗೆ ವಿವಾಹ ಮಾಡಿಕೊಳ್ಳದೆ ಕುಟುಂಬ ಮಾಡಿಕೊಳ್ಳೋದಕ್ಕೋಸ್ಕರ ವಿವಾಹ ಅಂದರೆ ಒಂದು ಕುಟುಂಬ. ಮುಂದಿನ ಕುಟುಂಬ ಸಂತಾನಾಭಿವೃದ್ಧಿ ಆಗೋದಕ್ಕೆ ಕುಟುಂಬ ಸ್ಥಾನ ಪ್ರಮುಖವಾದ ಕಾರಣ. ಈ ಕುಟುಂಬ ಸ್ಥಾನಕ್ಕೆ ಆದರೂ ಅಶುಭಗಳ ಸಂಬಂಧ ಬಂದಾಗ ವಿವಾಹಕ್ಕೆ ತೊಂದರೆ ಮತ್ತು ಸಮಸ್ಯೆ ಬರುವುದು. ಮತ್ತು ಕುಜ ದೋಷ, ಲಗ್ನ ರಾಶಿ ಶುಕ್ರ ಚಂದ್ರನಿಂದ ಏನಾದರೂ ಕುಜಗ್ರಹ 1, 2, 4, 7, 10 ಬಹುಶಃ ಬರುವುದಿಲ್ಲ. 1, 4, 7, 10, 8 ಈ ಮನೆಗಳೇನಾದರೂ ಕುಜಗ್ರಹ ಸ್ಥಿತರಾದಾಗ, ಕೇಂದ್ರಕ್ಕೆ ಸ್ಥಿತರಾದಾಗ, ಕುಜಗ್ರಹ ಕೇಂದ್ರ ಸ್ಥಿತರಾದಾಗ ಕುಜ ದೋಷ ಅಂತ ಹೇಳ್ತೇವೆ ನಾವು. ಅದರಲ್ಲಿ 10ನೇ ಕೇಂದ್ರ ಬರುತ್ತದೆ. ಅದು ಕೇಂದ್ರ ಕರ್ಮಸ್ಥಾನವಾದ್ದರಿಂದ ಕುಜ ದೋಷ 10ನೇ ಮನೆಗೆ ಸಂಬಂಧ ಬರುವುದಿಲ್ಲ. ಯಾಕಂದರೆ ಕುಜ ಅಲ್ಲಿ 10ನೇ ಮನೆಯಲ್ಲಿ ದಿಗ್ಬಲಿ ಹೊಂದುವುದರಿಂದ ಈ 10ನೇ ಮನೆಯಲ್ಲಿ ಕುಜ ದೋಷ ಬರುವುದಿಲ್ಲ. 1, 4, 7, 8, 2 ಈ ಮನೆಗಳಲ್ಲಿ ಕುಜ ಸ್ಥಿತನಾದಾಗ ಕುಜ ದೋಷ ಬರುವುದು. ಈ ಕುಜ ದೋಷವನ್ನು ಪರ್ಟಿಕ್ಯುಲರ್ ಆಗಿ ಇದೆ ಅಂತ ಹೇಳೋದು ತುಂಬ ಕಷ್ಟ. ಕೆಲವು ಸಲ ಕುಜಗ್ರಹ ಏನಾದರೂ ಲಗ್ನಕ್ಕೆ ಯೋಗಕಾರಕನಾಗಿದ್ದಾಗ ಕುಜ ದೋಷ ಬರುವುದಿಲ್ಲ, ಅಥವಾ ಗುರುವಿನಿಂದ ಸೇರಿದಾಗ ಕುಜ ದೋಷ ಇರುವುದಿಲ್ಲ.
ಶುಭಗ್ರಹ ಜೊತೆ ಕುಜ ಸೇರಿದಾಗ ಯಾವುದೇ ರೀತಿ ಕುಜ ದೋಷ ಬರುವುದಿಲ್ಲ. ಇದು ಒಂದು ನಿಯಮ. ನಮ್ಮ ಪ್ರಮುಖ ಪುರಾತನ ಗ್ರಂಥಗಳ ಪ್ರಕಾರ ಕುಜಗ್ರಹ ಏನಾದರೂ ಶುಭಗ್ರಹಗಳ ಜೊತೆ ಇದ್ದಾಗ ಕುಜ ದೋಷ ಬರುವುದಿಲ್ಲ ಮತ್ತು ಯೋಗಕಾರಕನಾದಾಗ ಕುಜ ದೋಷ ಬರುವುದಿಲ್ಲ. ಕುಜ ದೋಷದ ಬಗ್ಗೆ ಇಷ್ಟೊಂದು ತಿಳಿಕೆ ಅವಶ್ಯಕತೆ ಇಲ್ಲ. ಮತ್ತು ಸರ್ಪದೋಷ ರಾಹುಗ್ರಹ ಏನಾದರೂ 1, 2, 5, 7, 9 ಈ ಮನೆಯಲ್ಲಿದ್ದಾಗಲೂ ರಾಹು ದೋಷ ಸರ್ಪದೋಷ ನಾವು ಹೇಳ್ತಾ ಇರ್ತೇವೆ. ಆ ದೋಷನು ಮದುವೆಗೆ ವಿವಾಹಕ್ಕೆ ವಿಳಂಬಕ್ಕೆ ತೊಂದರೆ ಮಾಡುವುದು ಇದು ಸಂಬಂಧಪಟ್ಟಿರುವಂಥ ವಿಷಯ. ಮತ್ತು ವಿವಾಹಕ್ಕೆ ಮದುವೆ ಆಗಬೇಕಾದರೆ ಯಾವ ರೀತಿ ಇರಬೇಕು ಜಾತಕ ಅಂತಂದರೆ, ಬೇಗನೆ ಮದುವೆ ಆಗಬೇಕು, ವಿವಾಹಕ್ಕೆ ತೊಂದರೆ ಆಗದೆ ಮದುವೆ ಆಗಬೇಕಂದ್ರೆ ಯಾವ ರೀತಿ ಇರಬೇಕಂದ್ರೆ, ಸಪ್ತಮಾಧಿಪತಿ, ಸಪ್ತಮ ಸ್ಥಾನ, ಸಪ್ತಮ ಕಾರಕ ಈ ಮೂರಕ್ಕೂ ಶುಭಗ್ರಹ ಸಂಬಂಧ ಬರಬೇಕು. ಹೇಗೆಂದರೆ ನಾವು ಆಗಲೇ ತೊಗೊಂಡಾಗಿ ಮೇಷಲಗ್ನಕ್ಕೆ ಏನಾದರೂ ಮೇಷಲಗ್ನಕ್ಕೆ ತುಲಾರಾಶಿ, ಈ ಸಪ್ತಮ ಸ್ಥಾನಕ್ಕೆ ಏನಾದರೂ ಗುರು ದೃಷ್ಟಿ ಮತ್ತು ಶುಕ್ರ ಗ್ರಹ ಲೇಸಿತವಾಗುವುದು, ಬುಧ ಲೇಸಿತವಾಗುವುದು ಮತ್ತು ಶುಕ್ರ ಇರುವುದು, ಈ ಶುಭ ಗ್ರಹಗಳು ಮತ್ತು ಶುಕ್ಲ ಪಕ್ಷ ಚಂದ್ರ ಈ ಗ್ರಹಗಳೇನಾದರೂ ತುಲಾರಾಶಿತವಾಗುವುದು ಮತ್ತು ಶುಕ್ರನ ಸಂಬಂಧ ಬರುವುದು ಮತ್ತು ಆ ಲಗ್ನ ಬಿಟ್ಟು ಬೇರೆ ಯಾವುದೇ ಲಗ್ನಕ್ಕಾಗಲಿ ಸಪ್ತಮ ಸ್ಥಾನಕ್ಕೆ ಏನಾದರೂ ಈ ಗ್ರಹಗಳ ಸಂಬಂಧ ಬಂದಾಗ ವಿವಾಹಕ್ಕೆ ತಡೆಯಾಗದೆ ತೊಂದರೆಯಾಗದೆ ಬೇಗನೆ ವಿವಾಹವಾಗಿ ಅವರು ಸುಖ ಜೀವನ ದಾಂಪತ್ಯವನ್ನು ಅನುಭವಿಸುವರು. ಮತ್ತು ಡೈವರ್ಸ್ ಯಾವ ರೀತಿ ನೋಡೋಣ, ಇದು ಅದರಲ್ಲೇ ಬರುವುದು. ಯಾಕೆಂದರೆ ವಿವಾಹ ತಡೆಯಾಗಿದೆ ಅಂದರೆ ಪಾಪಿಗ್ರಹ ಸಂಬಂಧ ವಿವಾಹ ತಡೆಯಾಗಿರುತ್ತದೆ. ಮತ್ತು ಮದುವೆ ವಿಚ್ಛೇದನವಾಗಬೇಕಾದ ಕಾರಣ ಪಾಪಿಗ್ರಹಗಳೇ. ಇದು ಸಪ್ತಮ ಸ್ಥಾನಕ್ಕೆ ಈ ಪಾಪಿಗ್ರಹ ಸಂಬಂಧ ಬಂದಾಗ ತಡೆನಾಗುತ್ತೆ, ಕೆಲವು ಸಲ ಬೇಗ ಮದುವೆಯಾಗಿ ವಿಚ್ಛೇದನ ಆಗುತ್ತದೆ. ಇದೇ ರೀತಿ ಸಪ್ತಮ ಸ್ಥಾನಕ್ಕೆ ಏನಾದರೂ ಅಶುಭ ಗ್ರಹ ಸಂಬಂಧ ಬಂದಾಗ ವಿಚ್ಛೇದನ ಆಗುವ ಚಾನ್ಸ್ ತುಂಬ ಇರುವುದು. 6, 8, 12 ಶನಿ, ಕುಜ, ರಾಹು, ಕೇತು ಈ ಗ್ರಹಗಳೇನಾದರೂ ಸಪ್ತಮ ಸ್ಥಾನಕ್ಕೆ ಅಥವಾ ಸಪ್ತಮಾಧಿಪತಿಗೆ ಸಂಬಂಧ ಬಂದಾಗ ದೃಷ್ಟಿ ಯುತಿ ಹೊಂದಿದಾಗ ಇದ್ದಾಗಲೂ ಇದು ವಿವಾಹಕ್ಕೆ ವಿಚ್ಛೇದನವನ್ನು ಕೊಡುವುದು. ಇನ್ನು ಮದುವೆ ಆದ ನಂತರ ಸುಖ ಜೀವನ ಸುಖ ದಾಂಪತ್ಯ ಅನುಭವಿಸುವ ಯಾವ ರೀತಿ ಅಂದರೆ, ಸಪ್ತಮ ಸ್ಥಾನದಲ್ಲಿದ್ದಂಥ ಗ್ರಹಗಳು ಅಥವಾ ಸಪ್ತಮಾಧಿಪತಿ ಇವನೇನಾದರೂ ಸಪ್ತಮಾಧಿಪತಿ ಮತ್ತು ಕಾರಕ ಶುಕ್ರ ಗ್ರಹ ಈ ಎರಡೂ ಗ್ರಹಗಳು ನವಾಂಶದಲ್ಲಿ ದಾಂಪತ್ಯಕ್ಕೆ ನವಾಂಶ ನೋಡುತ್ತವೆ. ಮದುವೆ ಆದ ನಂತರ ದಾಂಪತ್ಯಕ್ಕೆ ಮುಂದೆ ಸುಖವಾದ ದಾಂಪತ್ಯ ಅನ್ನೋತಿರಬೇಕಾದ್ರೆ ನವಾಂಶ ನೋಡಬೇಕು. ಈ ನವಾಂಶದಲ್ಲಿ ಏನಾದರೂ ಈ ಸಪ್ತಮಾಧಿಪತಿ ಮತ್ತು ಶುಕ್ರ ಈ ಎರಡೂ ಗ್ರಹಗಳೇನಾದರೂ ಶುಭ ಗ್ರಹಗಳ ಮನೆಯಲ್ಲಿದ್ದಾಗ ಅಂದರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಧನು, ಮೀನ ಮತ್ತು ಕಟಕ ಶುಕ್ಲ ಪಕ್ಷ ಚಂದ್ರ ಮನೆಯಿದ್ದಾಗ ಕಟಕ ಈ ಮನೆಗಳೇನಾದರೂ ನವಾಂಶದಲ್ಲಿ ಮತ್ತಿದು ನವಾಂಶ ಈ ಮನೆಗಳಲ್ಲಿ ಏನಾದರೂ ಈ ರಾಶಿಗಳೇನಾದರೂ ಆ ಸಪ್ತಮಾಧಿಪತಿ ಕಾರಕ ಶುಕ್ರ ಇಬ್ಬರು ಸ್ಥಿತರಾದಾಗ ಅಲ್ಲಿ ದಾಂಪತ್ಯಕ್ಕೆ ಸುಖ ನೀಡುವನು. ವಿವಾಹದ ನಂತರ ವಿಚ್ಛೇದನವಾಗದೆ ಅವರು ಸುಖಮಯವಾದ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅವರಿಗೆ ನವಾಂಶದಲ್ಲಿ ಗ್ರಹಗಳು ಈ ರೀತಿ ಸ್ಥಿತರಾಗಿರ್ತಾರೆ. ಕೆಲವು ಸಲ ತಡೆ ಮದುವೆ ಆದರೂ ಅವರು ಸುಖಮಯವಾದ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕೂ ಕಾರಣ ಇದೆ. ಮದುವೆ ಡಿಲೇ ಆಗಿ ಜಾತಕದಲ್ಲಿ ರಾಶಿಕುಂಡಲ್ಲಿ ಸಪ್ತಮ ಸ್ಥಾನಕ್ಕೆ ಸಪ್ತಮಾಧಿಪತಿಗೆ ಏನಾದರೂ ಅಶುಭಗಳ ಸಂಬಂಧ ಬಂದು ಮದುವೆ ಡಿಲೇ ಆಗಿ ನಂತರ ಮದುವೆ ಆಗಿ ಅವರು ಸುಖಮಯವಾದ ಜೀವನ ನಡೆಸಬೇಕಾದರೆ ಅದಕ್ಕೆ ಅವರು ನವಾಂಶದಲ್ಲಿ ಈ ಗ್ರಹಗಳು ಇಲ್ಲ, ಇವಾಗ ಸಪ್ತಮಾಧಿಪತಿ ಮತ್ತು ಕಾರಕ ಈ ಗ್ರಹಗಳು ನವಾಂಶದಲ್ಲಿ ಶುಭ ಗ್ರಹ ಮನೆಯಲ್ಲಿದ್ದು ಶುಭ ಗ್ರಹ ಜೊತೆ ಇದ್ದರೆ ಅವರು ಮದುವೆ ಆದ ನಂತರ ಸುಖಮಯವಾದ ಜೀವನ ನಡೆಸ್ತಾರೆ. ಇದು ಪ್ರಮುಖವಾದ ವಿಷಯ. ಇದನ್ನು ಯಾರು ಅಷ್ಟು ಸರಿಯಾಗಿ ಡೀಪಾಗಿ ನೋಡೋದಿಲ್ಲ, ನೋಡಬೇಕು, ನೋಡಿ ಹೇಳಬೇಕು. ಮದುವೆಯಾದ ನಂತರ ಸುಖಮಯವಾದ ಜೀವನಕ್ಕೆ ಇದು ಪ್ರಮುಖವಾಗಿರೋದು. ಈ ರೀತಿಯಾದ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಅದ್ಭುತವಾಗಿರುವಂಥ ವಿಷಯಗಳಿದೆ. ಇದನ್ನು ಸರಿಯಾಗಿ ಎಲ್ಲರೂ ಜಾತಕವನ್ನು ಪರಿಶೀಲಿಸಿಕೊಳ್ಬೇಕು ನಿಮ್ಮ ಜ್ಯೋತಿಷ ತಿಳ್ಕೊಂಡು. ಯಾರಿಗೆ ವಿವಾಹ ತಡೆ ಆಗ್ತಾ ಇದೆಯೋ ಅವರು ಈ ಸ್ವಯಂವರ ಪಾರ್ವತಿ ಮಂತ್ರನ ಇದು ಸ್ವಯಂವರ ಪಾರ್ವತಿ ಯಂತ್ರಾನುಷ್ಠಾನ ಕ್ರಮ ಅಂತ ಇದೊಂದು ಯಂತ್ರ PDF ಸಿಗುತ್ತೆ ಯಾರಿಗೆ ಬೇಕು ಅವರಿಗೆ. ಇದರಲ್ಲಿ ಮಂತ್ರ ಈ ರೀತಿ ಇರುತ್ತೆ. ಇದು ಇಚ್ಛಿತವರ ಪ್ರಾಪ್ತಿಗಾಗಿ ಅಂತ ಇರುವಂಥ ವಿಷಯ. ಯಾರು ವಧುವಾಗಲಿ ವರನಾಗಲಿ ಅವರು ಇಷ್ಟಪಟ್ಟಂಥ ಮಡದಿ ಮತ್ತು ಪತಿ ಅವ್ರನ್ನ ಪಡೆಯಬೇಕಾದ್ರೆ ಈ ಮಂತ್ರನ ಸರಿಯಾಗಿ ಉಚ್ಚಾರ ಮಾಡಿ ಇದಕ್ಕೊಂದು ಯಂತ್ರ ಇರುತ್ತೆ. ಈ ಯಂತ್ರನ ಪೂಜೆ 48 ದಿನಗಳ ಕಾಲ. ಇದು ಸ್ವಯಂವರ ಪಾರ್ವತಿ ಯಂತ್ರ, ಸರಿಯಾಗಿ ನೋಡ್ಕೊಳ್ಳಿ. ಇದು ಸ್ವಯಂವರ ಪಾರ್ವತಿ ಯಂತ್ರ. ಈ ಯಂತ್ರನ 48 ದಿನಗಳ ಕಾಲ ಒಂದು ಮಂಟಲ ಪೂಜೆ ಮಾಡಿ
ಸರಿಯಾಗಿ ಅನುಷ್ಠಾನ ಕ್ರಮ ಮಾಡಿದರೆ ಅವರಿಗೆ ಬೇಗನೆ ವಿವಾಹವಾಗುವುದು. ಜಾತಕದಲ್ಲಿ ಯಾವುದೇ ರೀತಿಯಾದಂಥ ತಡೆ ಇದ್ದರೂ, ಸಪ್ತಮ ಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಅಶುಭ ಗ್ರಹಗಳ ಸಂಬಂಧ ಇದ್ದರೂ ವಿವಾಹ ತಡೆ ಆಗ್ತಾ ಇದ್ದರೆ ಅವರು ಈ 48 ದಿನಗಳ ಕಾಲ ಒಂದು ಮಂಡಲ ಈ ಮಂತ್ರನ ಅನುಷ್ಠಾನ ಮಾಡಿ ಯಂತ್ರನ ಪೂಜೆ ಮಾಡೋದ್ರಿಂದ ಅವರ ಎಲ್ಲ ದೋಷಗಳು ಪರಿಹಾರವಾಗಿ ಕುಟುಂಬ ಸ್ಥಾನದಲ್ಲಿ ಆಗಲಿ, ಸಪ್ತಮ ಸ್ಥಾನದಲ್ಲೇ ಆಗಲಿ, ಅಥವಾ ಇದು ಕೆಲವು ಸಲ ಚತುರ್ಥ ಸ್ಥಾನವನ್ನು ಬರ್ತದೆ. ಚತುರ್ಥ ಸ್ಥಾನ ಅಂದರೆ ಮನೆಯಲ್ಲಿ ಆ ಚತುರ್ಥ ಸ್ಥಾನದಲ್ಲಿ ಅಶುಭ ಗ್ರಹ ಕುಂತಾಗೂ ಮನೆಯಲ್ಲಿ ಮನೆಯ ವಾತಾವರಣ ಸರಿ ಇಲ್ಲದ ಕಾರಣ ಕೆಲವು ಸಲ ಮದುವೆ ಆಗೋದಿಲ್ಲ. ಅಲ್ಲಿ ಅದು ಒಂದು ಪ್ರಮುಖವಾದ ಕಾರಣ. ಸಪ್ತಮಕ್ಕೆ ದಶಮ ಸ್ಥಾನ, ಕರ್ಮಸ್ಥಾನ, ಚತುರ್ಥ ಸ್ಥಾನ ಆಗ್ಬೋದು ಭಾವದ ಪ್ರಕಾರ. ಈ ರೀತಿ ಕೆಲವು ಸಲ ಸರಿಯಾಗಿ ಡೀಪಾಗಿ ವಿಚಾರ ಮಾಡಿ ನೋಡಿದಾಗ ಅದು ಏನು ಸಮಸ್ಯೆ ಅಂತ ಗೊತ್ತಾಗೋದು. ಅದನ್ನು ಸರಿಯಾಗಿ ಪರಿಶೀಲಿಸಿ ನೋಡಿದಾಗ ಮಾತ್ರ ವಿವಾಹಕ್ಕೆ ಯಾವುದರಿಂದ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾಗ. ಕಾಳ ಸರ್ಪ ದೋಷ ಅಂತ ತೊಂದರೆ ಇದೆಯಾ, ಕುಜ ದೋಷ ಅಂತ ತೊಂದರೆ ಇದೆಯಾ, ಕುಟುಂಬ ದೋಷ ಅಂತ ತೊಂದರೆ ಇದೆಯಾ, ಇಲ್ಲ ಚತುರ್ಥ ಇಲ್ಲ ಮನೆಯ ವಾತಾವರಣ ಇದರಿಂದ ತೊಂದರೆ ಇದೆಯಾ, ಅಥವಾ ಗ್ರಹಗಳಿಗೆ ಏನಾದ್ರು ಅಶುಭ ಸಪ್ತಮ ಸ್ಥಾನಾಧಿಪತಿಗೆ ಏನಾದರೂ ಅಶುಭಗಳ ಸಂಬಂಧ ಬಂದಿದೆಯಾ, ಇದೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಿ ನೋಡಿದಾಗ ವಿವಾಹಕ್ಕೆ ಯಾಕೆ ತಡೆಯಾಗ್ತಾ ಅಂತ ಗೊತ್ತಾಗೋದು. ಅದನ್ನೆಲ್ಲ ವಿಚಾರ ಮಾಡಿ ನೋಡಿದಾಗಲೇ ಸರಿಯಾದ ರೀತಿ ಪರಿಹಾರ ಮಾಡಿಕೊಂಡಾಗ ಬೇಗ ವಿವಾಹವಾಗೋದು. ಪ್ರತಿಯೊಬ್ಬರಿಗೂ ಮದುವೆ ಆಗೋದು. ಎಲ್ಲರಿಗೂ ವಿದುರ ಯೋಗ ಇರುವುದಿಲ್ಲ, ಎಲ್ಲರಿಗೂ ಪ್ರವರಾಜ್ಯ ಯೋಗ ಇರುವುದಿಲ್ಲ. ಹುಟ್ಟಿದ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಭಗವಂತ ಸೃಷ್ಟಿ ಮಾಡಿರ್ತಾನೆ. ಆದರೆ ಪೂರ್ವ ಜನ್ಮದ ಪಾಪದ ಫಲ, ಕರ್ಮದ ಫಲದಿಂದ ನಮಗೆ ವಿವಾಹಕ್ಕೆ ತಡೆ ಆಜ್ಞೆ ಆಗಿರುತ್ತದೆ ಅಷ್ಟೇ. ಪೂರ್ವ ಜನ್ಮದಲ್ಲಿ ನಾವು ಏನಾದರೂ ಕುಟುಂಬ ಸ್ಥಾನಕ್ಕೆ ಅಥವಾ ಮಡದಿಗೆ ಪೂರ್ವ ಜನ್ಮದಲ್ಲಿ ಹೆಣ್ಣಿಗೆ ತೊಂದರೆ ಮಾಡಿದ್ದರೆ, ಯಾವುದೇ ರೀತಿಯಾಗಲಿ ತೊಂದರೆ ಮಾಡಿದ್ದರೂ ಈ ಜನ್ಮದಲ್ಲಿ ಆ ಪಾಪದ ಫಲ ಅನುಭವಿಸಿ ಆತ್ಮ ಮರೆಗಿ ನಂತರ ಆತ್ಮಶುದ್ಧಿಯಾಗಿ ವಿವಾಹವಾಗುವುದು. ಆ ತಡೆಗೆ ಈ ಸ್ವಯಂವರ ಪಾರ್ವತಿ ಯಂತ್ರ ಪ್ರಮುಖವಾದ ಅಂಶ. ಇದನ್ನು ಯಾರು ಪಠನೆ ಮಾಡುವರೋ, ಯಾರು ಸರಿಯಾದ ರೀತಿ ಅನುಷ್ಠಾನ ಕ್ರಮ ಕೈಗೊಳ್ಳುವರೋ ಅವರಿಗೆ ಯಾವುದೇ ಸಮಸ್ಯೆ ಇಲ್ಲದೆ, ಯಾವುದೇ ತೊಂದರೆ ಇಲ್ಲದೆ ಬಹು ಬೇಗನೆ ವಿವಾಹವಾಗೋದು. ಇದರ ಬಗ್ಗೆ ಹೇಳಬೇಕಂದ್ರೆ ಇದು ಸ್ವಯಂವರ ಪಾರ್ವತಿ ಯಂತ್ರನ ಪಾರ್ವತಿ ದೇವಿಯು ಪರಮೇಶ್ವರನಿಗೋಸ್ಕರ ಕುರಿತು ತಪಸ್ಸು ಮಾಡಿ ಯಂತ್ರ ರಚನೆ ಮಾಡಿ ಮಂತ್ರ ಅನುಷ್ಠಾನ ಕ್ರಮ ಮಾಡಿದಾಗ ಅವರಿಗೆ ವಿವಾಹವಾಗೋದು. ಅದೊಂದು ಸಣ್ಣ ಕಥೆ ಇದೆ, ನಿಮಗೆಲ್ಲರಿಗೂ ಗೊತ್ತು. ಸತೀದೇವಿ ತೀರಿದ ನಂತರ ಭಗವಂತ ಲಯಕರ್ತನಾದಂಥ ರುದ್ರನು ಜಗತ್ತಿನ ಎಲ್ಲ ಸ್ಥಿತಿಗತಿಗಳನ್ನು ಸಮತೋಲನ ಮಾಡದೆ ವೈರಾಗಿಯಾಗಿ ಯೋಗ ನಿದ್ರೆಯಲ್ಲಿ ಕುಳಿತಾಗ ಅವನನ್ನು ಎಚ್ಚರಿಸೋದಕ್ಕೋಸ್ಕರ ಕಾಮದೇವ ಬಂದು ಅವನು ಸುಟ್ಟು ಭಸ್ಮಕ್ಕನೆ. ಅದೆಲ್ಲರಿಗೂ ಕತ್ತಿರುವಂಥ ಕಥೆ. ಆವಾಗ ಪರ್ವತರಾಜ ಪಾರ್ವತಿ ದೇವಿ ಹುಟ್ಟಿ ಅವನ್ನ ಮದುವೆ ಆಗೋದಕ್ಕೆ ಅವಳು ತಪಸ್ಸು ಮಾಡ್ತಾಳೆ. ಆ ತಪಸ್ಸಿಗೆ ಈ ಸ್ವಯಂವರ ಪಾರ್ವತಿ ಮಂತ್ರ ಇದು ತುಂಬ ಸಹಾಯವಾಗಿದೆ. ಈ ಪುರಾಣ ಪುಣ್ಯ ಕಥೆಗಳ ಪ್ರಕಾರ ಇದು ಅವಾಗಿನ ಯಂತ್ರ ಮಂತ್ರ ಅಂತ ಹೇಳ್ತಾರೆ. ಅದು ಅತಿ ಅದ್ಭುತವಾದಂಥ ಯಂತ್ರ ಮತ್ತು ಮಂತ್ರ. ಇದನ್ನು ಯಾರು ಸರಿಯಾಗಿ ಪಠನೆ ಮಾಡುವರೋ, ಅನುಷ್ಠಾನ ಕ್ರಮ ಮಾಡೋರು ಅವರು ಬಹು ಬೇಗನೆ ಮದುವೆಯಾಗಿ ವಿವಾಹಕ್ಕೆ ಎಂಥ ತಡೆ ಇದ್ದರೂ ಈ ತಡೆಯಿಂದ ದೂರವಾಗಿ ಪರಿಹಾರವಾಗುವುದೆಂದು ನಂಬಿಕೆ. ಎಲ್ಲರೂ ಇದನ್ನು ತೆಗೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಮಸ್ಕಾರ ಎಲ್ಲರಿಗೂ.